ಮಲೆ ಮಹಾದೇಶ್ವರ ಸ್ವಾಮಿಯ ಜನನದ ಭಾವನಾತ್ಮಕ ಕಥೆ. ಅದು ಒಂದು ಕಾಲ. ಭೂಮಿ ನಿಶ್ಶಬ್ದವಾಗಿ ಅಳುತ್ತಿದ್ದ ಕಾಲ. ಮನುಷ್ಯರ ಹೃದಯಗಳಲ್ಲಿ ಪ್ರೀತಿ ಕಡಿಮೆಯಾಗುತ್ತಿತ್ತು, ದುರಾಸೆ ಹೆಚ್ಚಾಗುತ್ತಿತ್ತು. ಅರಣ್ಯಗಳಲ್ಲಿ ಕತ್ತಲೆ ಗಾಢವಾಗಿತ್ತು, ಹಳ್ಳಿಗಳಲ್ಲಿ ಭಯದ ನೆರಳು ಆವರಿಸಿತ್ತು. ಜನರು ದೇವರನ್ನು ನೆನೆಸುತ್ತಿದ್ದರು, ಆದರೆ ಅವರ ಪ್ರಾರ್ಥನೆಗಳಲ್ಲಿ ಸಂತೋಷಕ್ಕಿಂತ ನೋವೇ ಹೆಚ್ಚಿತ್ತು. ಭಕ್ತರ ಕಣ್ಣೀರು. ಒಂದು ಸಣ್ಣ ಹಳ್ಳಿ, ದಟ್ಟ ಕಾಡಿನ ಮಧ್ಯೆ. ಅಲ್ಲಿ ಒಂದು ದಂಪತಿ ವಾಸಿಸುತ್ತಿದ್ದರು. ಬಡತನ ಅವರ ಜೀವನದಲ್ಲಿದ್ದರೂ ಭಕ್ತಿ ಅವರ ಹೃದಯದಲ್ಲಿ ತುಂಬಿತ್ತು. ಪ್ರತಿ ಬೆಳಗ್ಗೆ ಅವರು ಶಿವನ ದೇವಾಲಯಕ್ಕೆ ಹೋಗುತ್ತಿದ್ದರು, ಹೂವುಗಳನ್ನು ಅರ್ಪಿಸುತ್ತಿದ್ದರು, ದೀಪ ಹಚ್ಚುತ್ತಿದ್ದರು. ಆದರೆ ಅವರ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ಮಾತ್ರ: ಓ ಶಿವ, ನಮಗೆ ಒಂದು ಮಗು ಕೊಡಲ್ವೇ? ಆ ಮಾತು ಹೇಳುವಾಗ ಅವರ ಕಣ್ಣುಗಳಲ್ಲಿ ನೀರು ತುಂಬುತ್ತಿತ್ತು. ಅದು ದುಃಖದ ಕಣ್ಣೀರು ಅಲ್ಲ, ಅದು ಆಶೆಯ ಕಣ್ಣೀರು. ದೇವರ ಸ್ಪಂದನೆ. ಒಂದು ರಾತ್ರಿ ಆಕಾಶವು ನಕ್ಷತ್ರಗಳಿಂದ ತುಂಬಿತ್ತು. ಗಾಳಿ ಮೃದುವಾಗಿ ಬೀಸುತ್ತಿತ್ತು. ಆ ದಂಪತಿಗಳು ನಿದ್ರಿಸುತ್ತಿದ್ದರು. ಆ ಸಮಯದಲ್ಲಿ ಅವರ ಕನಸಿನಲ್ಲಿ ಒಂದು ದಿವ್ಯ ಬೆಳಕು ಮೂಡಿತು. ಆ ಬೆಳಕಿನಿಂದ ನಿಧಾನವಾಗಿ ಒಂದು ರೂಪ ಹೊರಬಂತು. ಅದು ಪರಮಶಿವನ ರೂಪ. ಅವನ ಕಣ್ಣುಗಳಲ್ಲಿ ಕರುಣೆ, ಮುಖದಲ್ಲಿ ಶಾಂತಿ. ಅವನ ಧ್ವನಿ ಮೃದುವಾಗಿ ಆದರೆ ಗಂಭೀರವಾಗಿ ಕೇಳಿಸಿತ್ತು: ನಿಮ್ಮ ಕಣ್ಣೀರನ್ನು ನಾನು ನೋಡಿದ್ದೇನೆ, ನಿಮ್ಮ ಭಕ್ತಿಯನ್ನು ನಾನು ಅನುಭವಿಸಿದ್ದೇನೆ. ನಾನು ನಿಮ್ಮ ಮಗನಾಗಿ ಬರುತ್ತೇನೆ. ಅದು ಕೇಳಿದ ಕ್ಷಣ ಅವರ ಹೃದಯ ತುಂಬಿತು. ಅವರು ಮಾತಾಡಲು ಸಾಧ್ಯವಾಗಲಿಲ್ಲ. ಅದು ಕನಸೇ ಅಥವಾ ದೈವಿಕ ಅನುಭವವೇ ಎಂಬುದು ಅವರಿಗೆ ಗೊತ್ತಾಗಲಿಲ್ಲ. ಜನನದ ಅದ್ಭುತ ಕ್ಷಣ. ಕೆಲವು ತಿಂಗಳುಗಳ ನಂತರ ಒಂದು ಶುಭ ದಿನ. ಹಳ್ಳಿಯ ಮೇಲೆ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಗಾಳಿ ಸಹ ಮೌನವಾಗಿತ್ತು, ಪಕ್ಷಿಗಳು ಸಹ ಹಾಡುವುದನ್ನು ನಿಲ್ಲಿಸಿದ್ದವು. ಆ ಕ್ಷಣದಲ್ಲಿ ಆ ದಂಪತಿಗಳ ಮನೆಯಲ್ಲಿ ಒಂದು ಮಗು ಹುಟ್ಟಿತು. ಆ ಮಗುವಿನ ಮೊದಲು ಅಳು ಅದು ಸಾಮಾನ್ಯ ಶಬ್ದವಲ್ಲ, ಅದು ಒಂದು ದಿವ್ಯ ನಾದದಂತೆ ಕೇಳಿಸಿತ್ತು. ಅಷ್ಟರಲ್ಲಿ ಹೂವುಗಳು ಅರಳಿದವು. ಹಳ್ಳಿಯ ಮೇಲೆ ಒಂದು ಪ್ರಕಾಶ ಹರಡಿತು. ಜನರು ಓಡಿ ಬಂದರು. ಅವರು ಆ ಮಗುವನ್ನು ನೋಡಿದರು. ಆ ಮುಖದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಇದು ದೇವರ ಮಗು ಎಂದು ಯಾರೋ ನಿಶ್ಶಬ್ದವಾಗಿ ಹೇಳಿದರು. ಅವನಿಗೆ ಮಹಾದೇಶ್ವರ ಎಂದು ಹೆಸರಿಡಲಾಯಿತು. ಮುದ್ದಾದ ಬಾಲ್ಯ. ಮಹಾದೇಶ್ವರ ಬೆಳೆದಂತೆ ಅವನ ನಗು ಹಳ್ಳಿಯವರ ದುಃಖವನ್ನು ಮರೆಸುತ್ತಿತ್ತು. ಅವನು ಪ್ರಾಣಿಗಳ ಜೊತೆ ಆಟ ಆಡುತ್ತಿದ್ದನು. ಒಂದು ಚಿಕ್ಕ ಹಕ್ಕಿ ಅವನ ಭುಜದ ಮೇಲೆ ಕುಳಿತುಕೊಳ್ಳುತ್ತಿತ್ತು. ಒಂದು ಕರು ಅವನ ಹಿಂದೆ ಬರುತ್ತಿತ್ತು. ಅವನ ಸ್ಪರ್ಶದಲ್ಲಿ ಒಂದು ಮಾಯೆ ಇತ್ತು. ಒಮ್ಮೆ ಒಂದು ಗಾಯಗೊಂಡ ಹಸು ಅಳುತ್ತಿತ್ತು. ಮಹಾದೇಶ್ವರನು ಅದನ್ನು ತಾಕಿದನು. ಅದು ಕ್ಷಣದಲ್ಲೇ ಎದ್ದು ನಿಂತಿತು. ಹಳ್ಳಿಯವರು ಆಶ್ಚರ್ಯದಿಂದ ನೋಡಿದರು. ಆದರೆ ಅವರ ಮನಸ್ಸಿನಲ್ಲಿ ಭಯವಲ್ಲ, ಭಕ್ತಿ ಮೂಡಿತು. ಕಷ್ಟದಲ್ಲೂ ಕರುಣೆ. ಒಮ್ಮೆ ಹಳ್ಳಿಯಲ್ಲಿ ಭಾರಿ ಬರ ಬಂತು. ಜನರು ನೀರಿಗಾಗಿ ಅಲೆದಾಡುತ್ತಿದ್ದರು. ಮಕ್ಕಳು ಅಳುತ್ತಿದ್ದರು. ಆ ದೃಶ್ಯವನ್ನು ನೋಡಿ ಮಹಾದೇಶ್ವರನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ನೆಲದ ಬಳಿ ಕುಳಿತನು. ತನ್ನ ಕೈಯನ್ನು ಮಣ್ಣಿನ ಮೇಲೆ ಇಟ್ಟನು. ಹೇ ಭೂಮಾತೆ, ಇವರ ನೋವನ್ನು ಕಡಿಮೆ ಮಾಡು ಎಂದು ಪ್ರಾರ್ಥಿಸಿದನು. ಅಷ್ಟರಲ್ಲಿ ಅಲ್ಲಿಂದ ನೀರು ಹೊರಹೊಮ್ಮಿತು. ಜನರು ಓಡಿ ಬಂದು ಕುಡಿದರು. ಅವರ ಕಣ್ಣೀರು ಈ ಬಾರಿ ಸಂತೋಷದದು. ತಪಸ್ಸಿನ ನಿರ್ಧಾರ. ಕಾಲ ಕಳೆಯಿತು. ಮಹಾದೇಶ್ವರ ಯೌವನಕ್ಕೆ ಬಂದನು. ಒಂದು ದಿನ ಅವನು ತನ್ನ ತಾಯಿ ತಂದೆಯ ಮುಂದೆ ನಿಂತನು. ಅವನ ಕಣ್ಣುಗಳಲ್ಲಿ ಗಂಭೀರತೆ ಇತ್ತು, ಆದರೆ ಪ್ರೀತಿಯೂ ಇತ್ತು. ನನ್ನ ಜನ್ಮದ ಉದ್ದೇಶ ಇದೆ. ನಾನು ಅರಣ್ಯಕ್ಕೆ ಹೋಗಬೇಕು, ತಪಸ್ಸು ಮಾಡಬೇಕು ಎಂದು ಹೇಳಿದನು. ತಾಯಿ ಕಣ್ಣೀರು ಹಾಕಿದಳು. ತಂದೆ ಮೌನವಾಗಿದ್ದನು. ಆದರೆ ಅವರು ಅರ್ಥ ಮಾಡಿಕೊಂಡರು. ಇದು ಸಾಮಾನ್ಯ ಮಗನ ನಿರ್ಧಾರವಲ್ಲ, ಇದು ದೇವರ ಇಚ್ಛೆ. ಅರಣ್ಯದ ತಪಸ್ಸು. ಅರಣ್ಯ ನಿಶ್ಶಬ್ದ, ಗಂಭೀರ. ಮಹಾದೇಶ್ವರ ಅಲ್ಲಿ ಕುಳಿತು ತಪಸ್ಸು ಆರಂಭಿಸಿದನು. ಮಳೆ ಬಂದರೂ ಬಿಸಿಲು ಹೊತ್ತರೂ ಅವನು ಅಚಲವಾಗಿ ಕುಳಿತನು. ಅವನ ಸುತ್ತಲೂ ಪ್ರಾಣಿಗಳು ಸೇರಿಕೊಂಡವು. ಅವು ಅವನನ್ನು ಕಾಪಾಡುತ್ತಿದ್ದವು. ಆ ಅರಣ್ಯದಲ್ಲಿ ಒಂದು ಶಾಂತಿ ಹರಡಿತು. ಅದು ಸಾಮಾನ್ಯ ಶಾಂತಿಯಲ್ಲ, ಅದು ದೈವಿಕ ಅನುಭವ. ಭಯದ ಮೇಲೆ ಜಯ. ಒಮ್ಮೆ ಆ ಅರಣ್ಯದಲ್ಲಿ ಒಂದು ನಾಗರಾಜ ಇದ್ದನು. ಜನರು ಅವನನ್ನು ನೋಡಿ ಭಯಪಡುತ್ತಿದ್ದರು.
ಒಂದು ದಿನ ಮಹಾದೇಶ್ವರ ಅವನ ಮುಂದೆ ನಿಂತನು. ನಾಗರಾಜನು ಕೋಪದಿಂದ ಹಿಸ್ಸುಕಿದನು. ಆದರೆ ಮಹಾದೇಶ್ವರನ ಕಣ್ಣುಗಳಲ್ಲಿ ಭಯ ಇರಲಿಲ್ಲ. ಅವನು ಮೃದುವಾಗಿ ಹೇಳಿದನು, ನೀನೂ ಕೂಡ ದೇವರ ಸೃಷ್ಟಿ, ಶಾಂತವಾಗು ಎಂದು ಹೇಳಿದ ಕ್ಷಣ ಅವನು ತಲೆಬಾಗಿದನು. ಅದು ಭಯದ ಮೇಲೆ ಪ್ರೀತಿಯ ಜಯ, ಧರ್ಮದ ದೀಪ. ಮಹಾದೇಶ್ವರನು ಜನರಿಗೆ ಹೇಳುತ್ತಿದ್ದನು, ಜೀವನದಲ್ಲಿ ಪ್ರೀತಿ ಇರಲಿ, ಭಕ್ತಿ ಇರಲಿ, ಸತ್ಯದ ದಾರಿ ಹಿಡಿಯಿರಿ. ಅವನ ಮಾತುಗಳು ಕೇವಲ ಪದಗಳಲ್ಲ, ಅವು ಹೃದಯಕ್ಕೆ ತಾಕುವ ಬೆಳಕು. ಅಂತಿಮ ಲೀನ. ಒಂದು ದಿನ ಸೂರ್ಯಾಸ್ತದ ಸಮಯ. ಆಕಾಶವು ಕೆಂಪಗೆ ಹೊಳೆಯುತ್ತಿತ್ತು. ಮಹಾದೇಶ್ವರ ಶಾಂತವಾಗಿ ಕುಳಿತನು. ಅವನ ಮುಖದಲ್ಲಿ ಒಂದು ಮುದ್ದಾದ ನಗು. ನಿಧಾನವಾಗಿ ಅವನ ರೂಪ ಬೆಳಕಾಗಿ ಮಾರ್ಪಡಿತು. ಆ ಬೆಳಕು ಆಕಾಶದಲ್ಲಿ ಲೀನವಾಯಿತು. ಆದರೆ ಅವನ ಸಾನ್ನಿಧ್ಯ, ಅವನ ಶಕ್ತಿ ಇಂದಿಗೂ ಮಲೆ ಮಹಾದೇಶ್ವರ ಬೆಟ್ಟದಲ್ಲಿ ಇದೆ ಎಂದು ಭಕ್ತರು ನಂಬುತ್ತಾರೆ. ಹೃದಯದ ಮಾತು. ಈ ಕಥೆ ಕೇವಲ ಒಂದು ಪೌರಾಣಿಕ ಕಥೆಯಲ್ಲ, ಇದು ಒಂದು ಅನುಭವ. ನೀವು ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಪ್ರಾರ್ಥಿಸಿದರೆ ಮಹಾದೇಶ್ವರ ಸ್ವಾಮಿಯ ಸಾನ್ನಿಧ್ಯವನ್ನು ನೀವು ಅನುಭವಿಸಬಹುದು. ಭಕ್ತಿ ಇದ್ದರೆ ದೇವರು ದೂರದಲ್ಲಿಲ್ಲ, ಅವನು ನಮ್ಮ ಹೃದಯದಲ್ಲೇ ಇರುತ್ತಾನೆ.